ಕಾಂಗ್ರೆಸ್ಗೆ ಈಗ ಆ 4 ವಿಚಾರಗಳ ಭಯ ಕಾಡ್ತಾ ಇದೆ. ಹಿಂಗಾಗಿ ಒಂದು ರೀತಿ ಧರ್ಮ ಸಂಕಟದಲ್ಲಿ ಹೈಕಮಾಂಡ್ ಇದೆ. ಏನ್ ಮಾಡಬೇಕು, ಏನ್ ಮಾಡಿದ್ರೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ಲಾನ್ ಎ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಪ್ಲಾನ್ ಬಿ ಅಂದ್ರೆ ಪ್ಲಾನ್ ಎ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆದ್ರೆ ಪ್ಲಾನ್ ಬಿ ಏನು, ಅದು ಸಮಸ್ಯೆ ಆದ್ರೆ ಪ್ಲಾನ್ ಸಿ ನ ಇಂಪ್ಲಿಮೆಂಟ್ ಮಾಡೋದು. ಹೀಗೆ ಹಲವು ರೀತಿಯ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 4 ವಿಚಾರಗಳ ಭಯ ಇದೆ. ಏನೇನದು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಒಂದ್ ಕಡೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಂದ ಕುರ್ಚಿ ಫೈಟ್ ಅಂತೂ ಯಥಾವತ್ತಾಗಿ ನಡೀತಾನೆ. ಸೊ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ನಾನಾ ರೀತಿಯ ತಂತ್ರಗಳನ್ನ ರೂಪಿಸ್ತಾ ಇದೆ. ಆ 4 ವಿಚಾರಗಳ ಭಯ ಕಾಡ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಾಡ್ತಾ ಇರೋ ಆ 4 ವಿಚಾರಗಳ ಭಯ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ನಂಬರ್ 1, ಈಗ ಅಧಿವೇಶನ ನಡೆಯುತ್ತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಧಿವೇಶನ ನಡೆಯುತ್ತೆ. ಸೊ ಎರಡೂ ಕಡೆ ಬಿಜೆಪಿಗೆ ಆಹಾರವಾಗೋ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಕುರ್ಚಿವಾರ್ ಚರ್ಚೆ ಆದ್ರೆ ನಮಗೆ ಮುಜುಗರ ಆಗುತ್ತೆ ಅನ್ನೋಂತ ಭಯ. ಹಿಂಗಾಗಿ ಆ ಆತಂಕ ಅವರನ್ನ ಕಾಡ್ತಾ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನ ಭಯ ನಂಬರ್ 2, ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಬಿಸಿ ಮತಕ್ಕೆ ಪೆಟ್ಟು ಬೀಳುತ್ತೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರು ಅನ್ಕೊಳ್ಳಿ, ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಹೋಗುತ್ತೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಆ ಹಿಂದ ಮತಗಳು ಕೈ ಕೊಡುತ್ತೆ. ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಇಫೆಕ್ಟ್ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಮಸ್ಯೆ ಆಗುತ್ತೆ. ಮೊದಲೇ ಕಾಂಗ್ರೆಸ್ನ ಪರಿಸ್ಥಿತಿ ಚಿಂತಾಜನಕ. ಇದರ ಮಧ್ಯೆ ಈ ರೀತಿಯ ರಿಸ್ಕ್ ಅನ್ನ ತಗೊಂಡ್ರೆ ಅಧೋಗತಿನೇ. ಸೊ ಈ ಭಯವೂ ಕೂಡ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಇನ್ನ ಭಯ ನಂಬರ್ 3, ಡಿಕೆ ಶಿವಕುಮಾರ್ ಸಿಎಂ ಮಾಡದೇ ಇದ್ದರೆ ಒಕ್ಕಲಿಗರು ಕೂಡ ಮುನಿಸಿಕೊಳ್ತಾರೆ. ಅವರನ್ನ ಹೇಗೆ ಸಮಾಧಾನ ಮಾಡೋದು? ಒಂದು ರೀತಿ ಧರ್ಮ ಸಂಕಟ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಡುಕೋತ್ನೆಲ್ಲ ಅಡುಕಿ ಸಿಕ್ಕಂಗೆ ಅಂತ ಹೇಳ್ತಾರೆ. ಏನ್ ಮಾಡೋದು ಅನ್ನುವಂಥದ್ದು ಹೈಕಮಾಂಡ್ ನ ಲೆಕ್ಕಾಚಾರ, ಚಿಂತೆ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅದೊಂದು ರೀತಿಯ ಚಿಂತೆ, ಭಯ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದ್ರೆ ಒಕ್ಕಲಿಗರು ಮುನಿಸ್ಕೊಳ್ತಾರೆ, ಅದೊಂದು ಭಯ. ನೀವು ಡಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತಾನೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು ಅಂತ ಒಕ್ಕಲಿಗರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವ್ರನ್ನ ನೀವು ಸಿಎಂ ಮಾಡ್ಲಿಲ್ವಾ, ಬಿಡಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ತೋರಿಸ್ತೀವಿ, ನಮ್ಮ ದಾರಿ ನಮಗೆ ಅಂತ ಒಕ್ಕಲಿಗರು ಹೇಳ್ತಾರೆ. ಹೆಂಗೆ ವಿಶ್ವಾಸಕ್ಕೆ ತಗೋತೀರಿ ಅವ್ರನ್ನ? ಈ ಭಯವೂ ಕೂಡ ಗೌಡರನ್ನ ಅಂದ್ರೆ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಸೊ 4ನೇ ಭಯ, ಪಟ್ಟ ಕಟ್ಟುವ ವಿಚಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಕ್ಷದಲ್ಲಿ ಒಡಕು ಮೂಡೋದು ಗ್ಯಾರಂಟಿ. ಸಿದ್ದರಾಮಯ್ಯ ಅವರನ್ನ ಮುಂದುವರೆಸಿದ್ರೆ ಈ ಕಡೆ ಒಕ್ಕಲಿಗರು ಸಿಟ್ಟಾಗ್ತಾರೆ, ನಮ್ಮ ದಾರಿ ನಮಗೆ ಅಂತ ಆಚೆ ಹೋಗ್ಬಹುದು. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ಆ ಹಿಂದದವರೆಲ್ಲ ಸೇರಿ ಆಯ್ತು ಕಾಂಗ್ರೆಸ್ನ ಬಿಟ್ಕೊಳ್ಳೋಣ, ಇನ್ನ ನಾವು ಬೇರೆ ದಾರಿ ಹುಡುಕೊಳ್ಳೋಣ ಅಂತ ಅವರೂ ಹೋಗ್ಬೋದು. ಕಾಂಗ್ರೆಸ್ನ ಕಥೆಯನ್ನು ಕರ್ನಾಟಕದಲ್ಲಿ, ದೇಶದಲ್ಲಿ ಚಿಂತಾಜನಕ, ರಾಜ್ಯದಲ್ಲಿಯೂ ಚಿಂತಾಜನಕ ಪರಿಸ್ಥಿತಿ ಬರುತ್ತೆ. ದಕ್ಷಿಣ ಭಾರತದಲ್ಲಿ ಫುಲ್ ಫ್ಲೆಜ್ ಆಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಈ ರಾಜ್ಯನೂ ಕಳ್ಕೊಂಡ್ಬಿಡ್ತೀವಲ್ಲ ಅನ್ನುವ ಭಯ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹಿಂಗಾಗಿ ಏನ್ ಮಾಡೋಣ? ಈ 4 ವಿಚಾರಗಳಿಂದ ಸಂಧಾನ ಸೂತ್ರಕ್ಕೆ ಈಗ ಸೋನಿಯಾ ಗಾಂಧಿ ಮುಂದಾಗ್ತಿದ್ದಾರೆ. ಭಾರಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಇಬ್ಬರನ್ನೂ ಸಮಾಧಾನ ಮಾಡಬೇಕು. ಹೆಂಗ್ ಸಮಾಧಾನ ಮಾಡ್ತಾರೆ? ಇದೇ ನಿಜವಾದ ಟಾಸ್ಕ್ ಈಗ ಹೈಕಮಾಂಡ್ ಮುಂದೆ ಇರೋದು. ನೋಡ ಹೈಕಮಾಂಡ್ ಯಾವ ರೀತಿಯ ದಾರಿಯನ್ನ ಹುಡುಕೊಳ್ತಾರೆ ಅಂತ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ಗೆ ಈಗ ಆ 4 ವಿಚಾರಗಳ ಭಯ ಕಾಡ್ತಾ ಇದೆ. ಹಿಂಗಾಗಿ ಒಂದು ರೀತಿ ಧರ್ಮ ಸಂಕಟದಲ್ಲಿ ಹೈಕಮಾಂಡ್ ಇದೆ. ಏನ್ ಮಾಡಬೇಕು, ಏನ್ ಮಾಡಿದ್ರೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ಲಾನ್ ಎ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಪ್ಲಾನ್ ಬಿ ಅಂದ್ರೆ ಪ್ಲಾನ್ ಎ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆದ್ರೆ ಪ್ಲಾನ್ ಬಿ ಏನು, ಅದು ಸಮಸ್ಯೆ ಆದ್ರೆ ಪ್ಲಾನ್ ಸಿ ನ ಇಂಪ್ಲಿಮೆಂಟ್ ಮಾಡೋದು. ಹೀಗೆ ಹಲವು ರೀತಿಯ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 4 ವಿಚಾರಗಳ ಭಯ ಇದೆ. ಏನೇನದು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಒಂದ್ ಕಡೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಂದ ಕುರ್ಚಿ ಫೈಟ್ ಅಂತೂ ಯಥಾವತ್ತಾಗಿ ನಡೀತಾನೆ. ಸೊ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ನಾನಾ ರೀತಿಯ ತಂತ್ರಗಳನ್ನ ರೂಪಿಸ್ತಾ ಇದೆ. ಆ 4 ವಿಚಾರಗಳ ಭಯ ಕಾಡ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಾಡ್ತಾ ಇರೋ
ಆ 4 ವಿಚಾರಗಳ ಭಯ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ನಂಬರ್ 1, ಈಗ ಅಧಿವೇಶನ ನಡೆಯುತ್ತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಧಿವೇಶನ ನಡೆಯುತ್ತೆ. ಸೊ ಎರಡೂ ಕಡೆ ಬಿಜೆಪಿಗೆ ಆಹಾರವಾಗೋ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಕುರ್ಚಿವಾರ್ ಚರ್ಚೆ ಆದ್ರೆ ನಮಗೆ ಮುಜುಗರ ಆಗುತ್ತೆ ಅನ್ನೋಂತ ಭಯ. ಹಿಂಗಾಗಿ ಆ ಆತಂಕ ಅವರನ್ನ ಕಾಡ್ತಾ ಇದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನ ಭಯ ನಂಬರ್ 2, ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಬಿಸಿ ಮತಕ್ಕೆ ಪೆಟ್ಟು ಬೀಳುತ್ತೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಿದ್ರು ಅನ್ಕೊಳ್ಳಿ, ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಹೋಗುತ್ತೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಆ ಹಿಂದ ಮತಗಳು ಕೈ ಕೊಡುತ್ತೆ. ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಇಫೆಕ್ಟ್ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಮಸ್ಯೆ ಆಗುತ್ತೆ. ಮೊದಲೇ ಕಾಂಗ್ರೆಸ್ನ ಪರಿಸ್ಥಿತಿ ಚಿಂತಾಜನಕ. ಇದರ ಮಧ್ಯೆ ಈ ರೀತಿಯ ರಿಸ್ಕ್ ಅನ್ನ ತಗೊಂಡ್ರೆ ಅಧೋಗತಿನೇ. ಸೊ ಈ ಭಯವೂ ಕೂಡ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಇನ್ನ ಭಯ ನಂಬರ್ 3, ಡಿಕೆ ಶಿವಕುಮಾರ್ ಸಿಎಂ ಮಾಡದೇ ಇದ್ದರೆ ಒಕ್ಕಲಿಗರು ಕೂಡ ಮುನಿಸಿಕೊಳ್ತಾರೆ. ಅವರನ್ನ ಹೇಗೆ ಸಮಾಧಾನ ಮಾಡೋದು? ಒಂದು ರೀತಿ ಧರ್ಮ ಸಂಕಟ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಡುಕೋತ್ನಲ್ಲಿ ಅಡಿಕೆ ಸಿಕ್ಕಂಗೆ ಅಂತ ಹೇಳ್ತಾರೆ. ಏನ್ ಮಾಡೋದು ಅನ್ನುವಂಥದ್ದು ಹೈಕಮಾಂಡ್ ನ ಲೆಕ್ಕಾಚಾರ, ಚಿಂತೆ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಅದೊಂದು ರೀತಿಯ ಚಿಂತೆ, ಭಯ. ಡಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದ್ರೆ ಒಕ್ಕಲಿಗರು ಮುನಿಸ್ಕೊಳ್ತಾರೆ, ಅದೊಂದು ಭಯ. ನೀವು ಡಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತಾನೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು ಅಂತ ಒಕ್ಕಲಿಗರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವ್ರನ್ನ ನೀವು ಸಿಎಂ ಮಾಡ್ಲಿಲ್ವಾ, ಬಿಡಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ತೋರಿಸ್ತೀವಿ, ನಮ್ಮ ದಾರಿ ನಮಗೆ ಅಂತ ಒಕ್ಕಲಿಗರು ಹೇಳ್ತಾರೆ. ಹೆಂಗೆ ವಿಶ್ವಾಸಕ್ಕೆ ತಗೋತೀರಿ ಅವ್ರನ್ನ? ಈ ಭಯವೂ ಕೂಡ ಗೌಡರನ್ನ ಅಂದ್ರೆ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಸೊ 4ನೇ ಭಯ, ಪಟ್ಟ ಕಟ್ಟುವ ವಿಚಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಕ್ಷದಲ್ಲಿ ಒಡಕು ಮೂಡೋದು ಗ್ಯಾರಂಟಿ. ಸಿದ್ದರಾಮಯ್ಯ ಅವರನ್ನ ಮುಂದುವರೆಸಿದ್ರೆ ಈ ಕಡೆ ಒಕ್ಕಲಿಗರು ಸಿಟ್ಟಾಗ್ತಾರೆ, ನಮ್ಮ ದಾರಿ ನಮಗೆ ಅಂತ ಆಚೆ ಹೋಗ್ಬಹುದು. ಈ ಕಡೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಿದ್ರೆ ಆ ಹಿಂದದವರೆಲ್ಲ ಸೇರಿ ಆಯ್ತು ಕಾಂಗ್ರೆಸ್ನ ಬಿಟ್ಕೊಳ್ಳೋಣ, ಇನ್ನ ನಾವು ಬೇರೆ ದಾರಿ ಹುಡುಕೊಳ್ಳೋಣ ಅಂತ ಅವರೂ ಹೋಗ್ಬೋದು. ಕಾಂಗ್ರೆಸ್ನ ಕಥೆಯನ್ನು ಕರ್ನಾಟಕದಲ್ಲಿ, ದೇಶದಲ್ಲಿ ಚಿಂತಾಜನಕ, ರಾಜ್ಯದಲ್ಲಿಯೂ ಚಿಂತಾಜನಕ ಪರಿಸ್ಥಿತಿ ಬರುತ್ತೆ. ದಕ್ಷಿಣ ಭಾರತದಲ್ಲಿ ಫುಲ್ ಫ್ಲೆಜ್ ಆಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಈ ರಾಜ್ಯನೂ ಕಳ್ಕೊಂಡ್ಬಿಡ್ತೀವಲ್ಲ ಅನ್ನೋ ಭಯ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹಿಂಗಾಗಿ ಏನ್ ಮಾಡೋಣ? ಈ 4 ವಿಚಾರಗಳಿಂದ ಸಂಧಾನ ಸೂತ್ರಕ್ಕೆ ಈಗ ಸೋನಿಯಾ ಗಾಂಧಿ ಮುಂದಾಗ್ತಿದ್ದಾರೆ. ಭಾರಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಇಬ್ಬರನ್ನೂ ಸಮಾಧಾನ ಮಾಡಬೇಕು. ಹೆಂಗ್ ಸಮಾಧಾನ ಮಾಡ್ತಾರೆ? ಇದೇ ನಿಜವಾದ ಟಾಸ್ಕ್ ಈಗ ಹೈಕಮಾಂಡ್ ಮುಂದೆ ಇರೋದು. ನೋಡ ಹೈಕಮಾಂಡ್ ಯಾವ ರೀತಿಯ ದಾರಿಯನ್ನ ಹುಡ್ಕೊಳ್ತಾರೆ ಅಂತ. ಇನ್ನ ನೆಕ್ಸ್ಟ್